ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಸಂಜೆಯಿಂದ ಇವತ್ತಿನ ಒಂದು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಡೈಲಿ ರೂಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ. ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ಬ್ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬೆಳಿಗ್ಗೆಯಿಂದ ತುಂಬಾ ಚಳಿ, ಬಿಸಿಲೇ ಇಲ್ಲ ಇವತ್ತು, ಅಷ್ಟು ಚಳಿ ಇದೆ. ಸೊ ಎಲ್ಲರೂ ಶೊಟ್ರ್ ಹಾಕ್ಕೊಂಡು ಅಷ್ಟರೂ ಕೂಡ ಚಳಿ ತಡೆಯೋಕ್ಕಾಗಲ್ಲ, ಅಷ್ಟು ಒಂದು ಚಳಿ ಇದೆ ಇವತ್ತಿನ ದಿವಸ. ಸೊ ಬನ್ನಿ, ಇವಾಗ ಸಂಜೆ ಆಗ್ತಾ ಬಂತು. ಇನ್ನೊಂದು 2 ಅವರ್ ಇರ್ತೀವಿ ಅಂಗಡಿಯಲ್ಲಿ. ಆಮೇಲೆ ಮನೆಗೆ ಹೋಗಿ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಪೂರ್ತಿ ಬ್ಲಾಗ್ಸನ್ನ ನೋಡಿ. ನೋಡ್ತಾ ಇದ್ದೀರಾ, ಬೆಳಿಗ್ಗೆಯಿಂದ ಹಂಗೆ ಇದೆ. ಇವತ್ತು ಬಿಸಿಲು ಅನ್ನೋದೇ ನೋಡಿಲ್ಲ, ಅಷ್ಟು ಚಳಿ ಇತ್ತು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಮಣ್ಣೆಲ್ಲ ತುಂಬಿಸಿ ಇಟ್ಟಿದ್ದೀನಿ ಆಚೆ. ಸೊ ತೋರಿಸ್ತೀನಿ. ಇಲ್ಲಿ ಮಣ್ಣು ಏನಕ್ಕೆ ತುಂಬಿಸ್ದೆ, ಇಲ್ಲಿ ಅಗಿತಾ ಇದ್ರು, ಹಾಗಾಗಿ ಸ್ವಲ್ಪ ಕೆಮ್ಮಣ್ಣಿತ್ತು. ಒಂದು ಮೂಟೆಯಲ್ಲಿ ಅರ್ಧ ಮೂಟೆ ಒಂದು ಕ್ಯಾನ್ ತುಂಬಿಸಿ ಇಟ್ಟಿದ್ದೀನಿ. ಸೊ ಅದು ನಮ್ಮ ಗಿಡಕ್ಕೆ ಹಾಕೋದಕ್ಕೆ ಅಂತ ಹೇಳಿ. ಸೊ ನಾಳೆ ನಾಡಿದ್ದು ತೊಗೊಂಡು ಹೋಗಿ ಹಾಗೆ ಎಲ್ಲ ಗಿಡನೂ ಹೊಸದಾಗಿ ಎಲ್ಲ ಕ್ಲೀನ್ ಮಾಡಿ ಹಾಕ್ತೀನಿ. ಸೊ ಅವಾಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ಇನ್ನೇನು ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನು ಅಂಗಡಿಯಿಂದ ಮನೆಗೆ ಇವಾಗ ಬಂದು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಪಾಪುಗೆ ಅಂಜಲಿ ಹೋಮ್ವರ್ಕ್ ಬರೆಸ್ತಾ ಇದ್ದಾಳೆ. ಇನ್ನು ಅವಳಿಗೂ ಎಕ್ಸಾಮ್ ಇರೋದ್ರಿಂದ ಓದ್ಕೊಂಡೇ ಪಾಪು ಕೂಡ ಹೋಮ್ವರ್ಕ್ಸ್ ಬರೆಸ್ಕೊಂಡಿರ್ತಾಳೆ. ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಕಿಚನಲ್ಲಿ ಕೆಲಸ ಇರುತ್ತೆ. ಸೊ ಮೇನ್ ನಮಗೆ ಕಿಚನ್ ಕೆಲಸನೇ ಜಾಸ್ತಿ ಡೈಲಿ. ಹಾಗಾಗಿ ಇವಾಗ ಫಸ್ಟು ಎಲ್ಲ ಪಾತ್ರೆಗಳು ವಾಶ್ ಮಾಡಿ ಅಲ್ಲಿ ಗ್ಯಾಸ್ ಕೌಂಟ್ರ್ ಹತ್ರ ಎಲ್ಲ ಒರೆಸ್ಕೊಂಡು ಆದಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಚೇತು ಬಂದು ನಮ್ಮ ಮನೆ ಹತ್ರ ಬೇವಿನ ಮರ ಇದೆಯಲ್ಲ, ಸೊಪ್ಪೆಲ್ಲ ಕಿತ್ಕೊಂಡ್ಬಂದು ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಇವತ್ತು ನೈಟ್ ಅಡುಗೆಗೆ ಬಂದು ಬೇಳೆ ಸಾಂಬಾರು, ಆಲೂಗಡ್ಡೆ ಎಲ್ಲ ಹಾಕಿ ಬೇಳೆ ಸಾಂಬಾರು ಹಾಗೆ ಮೊಟ್ಟೆ ಬೇಯಿಸ್ಕೊಂಡು ಬೇಳೆ ಸಾಂಬಾರಿಗೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು. ಸೊ ಹಾಗಾಗಿ ಮೊಟ್ಟೆ ಹಾಗೆ ಬಿಟ್ಟು ಕುದಿಸ್ಕೊಂಡಿದ್ದಾಯಿತು. ಇವತ್ತೇನು ಅಡುಗೆ ತೋರಿಸಿಲ್ಲ ನಾನು. ಸೊ ಬನ್ನಿ, ಇದನ್ನು ಡೈಲಿ ಚೇತನು ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ಕೊತಾನೆ. ಮಲ್ಕೊಳ್ಳೋ ಟೈಮಲ್ಲಿ ಹಚ್ಕೊಂಡು ಮಲ್ಕೊತಾನೆ. ಮೊಸರು ಮತ್ತು ಬೇವಿನ ಪುಡಿ ಏನು ಮಾಡಿಟ್ಟಿರ್ತಾನೋ ಅದನ್ನು ಅಪ್ಲೈ ಮಾಡಿಕೊಂಡು ಮಲ್ಕೊಂಡು ಬೆಳಿಗ್ಗೆ ಬಿಸಿನೀರಿಂದ ವಾಶ್ ಮಾಡ್ಕೊಳ್ತಾನೆ. ಆ ಥರ ಆದರೆ ಗುಳ್ಳೆಗಳು ಕಡಿಮೆ ಆಗುತ್ತೆ. ಸೊ ಫಸ್ಟೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ರೆಗ್ಯುಲರಾಗಿ ಡೈಲಿ ಒಂದು ದಿವಸ ಮಿಸ್ ಇಲ್ದಿರ ಈ ರೀತಿಯಾಗಿ ಯೂಸ್ ಮಾಡ್ತಾನೆ. ಅವಾಗವಾಗ ಮಾಡ್ಕೊಳ್ಳೋದ್ಲು ಒಂದು ಸ್ವಲ್ಪ ಜಾಸ್ತಿ ಪುಡಿನ ಮಾಡಿ ಅವನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾನೆ. ಸೊ ನೋಡಿ, ಇದನ್ನು ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ಕಸ್ತೂರಿ ಅರಿಶಿನ, ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಅರಿಶಿನ ಮತ್ತು ಬೇವಿನ ಸೊಪ್ಪಿನ ಪುಡಿ, ಒಂದು ಸ್ವಲ್ಪ ಮೊಸರು ಇಷ್ಟನ್ನು ಹಾಕಿ ಕಲಿಸ್ಕೊಂಡು ನೀಟಾಗಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಲೈಟಾಗಿ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಸೊ ಬೆಳಿಗ್ಗೆ ಅಂದರೆ ಅದು ನಮ್ಮ ಕೈ ಅಂಶ ಏನಿರುತ್ತೆ ಬೇವಿನ ಸೊಪ್ಪಿದ್ದು ಅದೆಲ್ಲ ಫೇಸ್ಗೆ ಹೋಗಿ ಗುಳ್ಳೆಗಳು ಏನಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನಿಧಾನಕ್ಕೆ. ನನ್ನ ಫೇಸಲ್ಲೂ ಅವಾಗೆಲ್ಲ ಹಾಗೆ ಇತ್ತು. ಸೊ ನಾನು ಅದೇ ರೀತಿ ಮಾಡಿಕೊಂಡು ಇವಾಗ ನನ್ನೇ ಫಾಲೋ ಮಾಡ್ತಾ ಇದ್ದೇನೆ ಚೇತನು. ಸೊ ನನ್ನ ಗುಳ್ಳೆಗಳು ಹೀಗೆ ಇತ್ತು. ಸೊ ನಾನು ಈ ರೀತಿ ಡೈಲಿ ನೈಟ್ ಹಚ್ಕೊಂಡು ಮಲ್ಕೊಳ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ ಅವನು ಅದೇ ರೀತಿ ಅಪ್ಲೈ ಮಾಡಿಕೊಂಡು ಮಲ್ಕೊತಾನೆ. ಡೈಲಿ ಒಂದು ದಿವಸ ಮಿಸ್ ಮಾಡಲ್ಲ. ಇನ್ನು ಬೇಳೆ ಸಾಂಬಾರಿಗೆ ನಾನು ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಎಲ್ಲರಿಗೂ ಊಟಕ್ಕೆ ಸರ್ವ್ ಮಾಡಿ ಮತ್ತು ಈ ಬ್ಲಾಗ್ಸನ್ನ ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆ ಇವತ್ತು ಊಟ ಮಾಡಿಕೊಂಡು ಅಷ್ಟೇ, ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಅಮ್ಮನಿಗೆ ಬಂದು ಜೋಳದ ರೊಟ್ಟಿ ಹಾಗೆ ನಾವು ಬಂದು ರೈಸ್ ಮಾಡ್ಕೊಂಡು ತಿಂದ್ವಿ.
ಅಂಗಡಿಗೆ ಬಂದು ಎಲ್ಲ ಐಟಮ್ಸು ಜೋಡಿಸ್ದೆ ಇವಾಗ. ಮತ್ತು ಇನ್ನೊಂದು ಸ್ವಲ್ಪ ಐಟಮ್ಸ್ಗಳು ಬಂದಿದೆ, ಅದೆಲ್ಲ ಜೋಡಿಸ್ಕೊಂಡು ಸೊ ನಿನ್ನೆ ಬ್ಲಾಗ್ಸ್ನೇ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಿನ್ನೆ ಇವತ್ತು 2 ದಿವಸದ ಬ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಟೈಮ್ ಆಗಿದೆ 7:45 ಆಗಿದೆ ಬೆಳಿಗ್ಗೆ. ಬನ್ನಿ ಬೇಗನೆ ಐಟಮ್ ಎಲ್ಲ ಜೋಡಿಸ್ಬಿಟ್ಟು ಇನ್ನು ಕೆಲವು ಬಿಸ್ಕೆಟ್ಗಳೆಲ್ಲ ಜೋಡಿಸ್ಕೋಬೇಕು. ಸೊ ಅದೆಲ್ಲ ಜೋಡಿಸ್ಕೊಂಡು ಇವತ್ತಿನ ಬ್ಲಾಗು ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡೋಣ. ಇದು ಬರ್ಫಿ ಐಟಮ್ಸ್ ಎಲ್ಲ ಬಂತು. ಹಾಗೆ ಬಾಕ್ಸಲ್ಲಿ ಚಕ್ಲಿ, ನಿಪ್ಪಟ್ಟು, ಸೊ ಆ ಥರ ಎಲ್ಲ ಐಟಮ್ ಬಂದಿದೆ. ಹಾಗೆ ಇಲ್ಲಿ ಕೂಡ ಬಿಸ್ಕೆಟ್ಗಳು ಜೋಡಿಸ್ಬೇಕು. ಇವಾಗ ಆ ಬಾಕ್ಸೆಲ್ಲ ಇಲ್ಲಿ ತೆಗೆದಿಟ್ಟಿದ್ದೀನಿ ಜೋಡಿಸೋ ಐಟಮ್ ಎಲ್ಲನೂ, ಅದೆಲ್ಲ ಜೋಡಿಸ್ಕೊಂಬಿಡೋಣ. ಇನ್ನು ಲೇಸ್ಗಳು ಖಾಲಿಯಾಗಿದ್ದಾವೆ ನೋಡ್ಬೋದು ಮೇಲೆ. ಸೊ ಬ್ಯಾಕ್ ಸೈಡ್ ಇರೋವಂಥ ಲೈನ್ ಫುಲ್ ಇದೆ. ಈ ಲೈನಲ್ಲಿ ಇವಾಗ ಬಂದರೆ ಜೋಡಿಸ್ಬೇಕು, ನೋಡಬೇಕು ಬರುತ್ತಾ ಇಲ್ಲ ಗೊತ್ತಿಲ್ಲ. ಸೊ ಇನ್ನು ಕೆಲವು ಬಂದಿರೋ ನಿನ್ನೆ ಐಟಮ್ಸ್ಗಳು ಹಂಗೆ ಇದೆ, ಅದೆಲ್ಲ ಒಂದೊಂದಾಗಿ ಇವಾಗ ಜೋಡಿಸ್ಕೊಂಡ್ಬಿಡ್ತೀನಿ. ಹಾಗೆ ಇವತ್ತು ಸೋಪ್ ಐಟಮ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಲೈನಾಗಿ ಈ ಥರ ಜೋಡಿಸ್ಬೇಕು. ಇದೆಲ್ಲ ಇವಾಗ ಬಂದಿರೋ ಐಟಮ್ಸು, ಬರ್ಫಿ ಐಟಮ್ಸ್ ಎಲ್ಲನೂ ನಿಧಾನಕ್ಕೆ ಒಂದೊಂದೇ ಜೋಡಿಸ್ಕೊಂಡು ಇರೋದು. ಚಳಿ ಇದೆ, ಕೆಲಸ ಮಾಡ್ತಾಯಿದ್ರೆ ಶೆಕೆ ಆಗುತ್ತೆ, ಹಾಗಾಗಿ ಇವಾಗಷ್ಟೇ ಶೋಟ್ರು ಬಿಚ್ಚಾಗಿದೆ. ಅದೇ ಸುಮ್ಮನೆ ಕೂತ್ಕೊಳ್ಳಿ ನೀವು, ಫುಲ್ಲು ಚಳಿ ಇರುತ್ತೆ. ಅಂದರೆ ನಿನ್ನೆಗೆ ಇವತ್ತು ತುಂಬಾ ಪರವಾಗಿಲ್ಲ, ಯಾಕಂದರೆ ನಿನ್ನೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಇವತ್ತಷ್ಟಿಲ್ಲ, ಇವತ್ತೆಲ್ಲ ಒಂಥರ ಕ್ಲಿಯರಾಗಿದೆ, ಮೋಡ ಏನಿಲ್ಲ. ಓಕೆ, ಇದೆಲ್ಲ ಜೋಡಿಸಿದ್ದಾಯಿತು. ಇದೆಲ್ಲ ಬಂದಿರೋದೆಲ್ಲ ಫಸ್ಟು ಜೋಡಿಸ್ಬಿಡ್ತೀನಿ. ಎಲ್ಲ ಫುಲ್ಲು ಕೆಲಸ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಚಳಿಗಾಲದಲ್ಲಿ ಈ ಥರ ಆರೆಂಜ್ ಅಂತೂ ತುಂಬಾ ಸಿಗುತ್ತಲ್ವ. ಸೊ ತಿಂದು ಸಿಪ್ಪೆನ ಬಿಸಾಕೋ ಬದಲು ಸೊ ಇದರದ್ದೊಂದು ಫೇಸ್ ಪ್ಯಾಕ್ ಪುಡಿನ ಯೂಸ್ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಸೊ ನಾನು ಇವದನ್ನು ಅಂದರೆ ನೆಕ್ಸ್ಟ್ ಯಾವುದಾನ ಒಂದು ವಿಡಿಯೋಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ಇರಲಿ ಅಂಥೇಳಿ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಆರೆಂಜ್ ಸಿಪ್ಪೆನ ತಿಂದು ಬಿಸಾಕೋ ಬದಲು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಒಣಗಿಸ್ಕೋಬೇಕು. ಇದು ಪೂರ್ತಿ ಕಡಕಾಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಒಣಗಿಸ್ಬಿಟ್ಟು ನಾನು ಇದನ್ನು ಪುಡಿ ಮಾಡಿ ಸೊ ಯಾವ ಥರ ಒಂದು ಫೇಸ್ ಪ್ಯಾಕು ಮತ್ತು ಮಾಡ್ಕೊಳ್ಳೋದು ಅಂಥೇಳಿ ಸೊ ಯಾವುದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಫೇಸ್ಗೆ ಎಷ್ಟು ಗ್ಲೋ ಸಿಗುತ್ತೆ ಅಂಥೇಳಿ ನೆಕ್ಸ್ಟ್ ಯಾವಾಗ ನಾನು ಒಂದು ವಿಡಿಯೋಲ್ಲಿ ತೋರಿಸ್ತೀನಿ. ಇವತ್ತು ನೋಡಿ ತಿಂದಿದ್ವಿ ಎಲ್ಲರೂ, ಒಂದು 2-3 ದಿವಸದಿಂದ ತಿಂದು ಈ ರೀತಿ ಸಿಪ್ಪೆಗಳನ್ನ ನಾನು ಕವರೆಲ್ಲ ಹಾಕಿ ಇಟ್ಟಿದ್ದೆ, ಅಂದರೆ ಗಾಳಿಯೆಲ್ಲ ಆಡೋ ಥರ ಈ ಥರ ಇಟ್ಟಿದ್ದೆ. ಇದನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಒಂದು 3-4 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಇದು ಫುಲ್ಲು ಕಡಕಾಗಬೇಕು, ಅಲ್ಲಿ ಗಂಟ ಇದನ್ನು ಒಣಗಿಸ್ಬಿಟ್ಟು ಎತ್ತಿಕ್ಕೊಳ್ತೀನಿ. ನೆಕ್ಸ್ಟ್ ಯಾವಾಗಾದರೂ ಅಂದರೆ ಇದನ್ನು ಪೂರ್ತಿ ಒಣಗಿದ ಮೇಲೆ ಯಾವ ರೀತಿ ಇದರ ಪುಡಿನ ಮಾಡ್ಕೊಳ್ಳೋದು ಅಂಥೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಈ ಥರ ಏನಾದರೂ ಆರೆಂಜ್ ಸಿಪ್ಪೆ ನಿಮ್ಮ ಹತ್ರ ಇದ್ದರೆ ಬಿಸಾಕ್ದಿರೆ ಇದನ್ನು ಒಂದು ಫೇಸ್ ಪ್ಯಾಕ್ ಪುಡಿನ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಇದನ್ನು ಒಣಗಿಸ್ಕೊಂಡ್ಬಿಡ್ತೀನಿ. ಇವಾಗ ತಟ್ಟೆಯಲ್ಲಿ ಹಾಕಿ ಸೊ ಇಲ್ಲೇ ಅಂಗಡಿ ಹತ್ರ ಬಿಸಿಲು ಬರುತ್ತೆ, ಅಲ್ಲಿ ಜ್ಯೂಸ್ ಮೇಲೆ ಹೋಗಿ ಇಡ್ತೀನಿ. ಈ ರೀತಿ ಚೆನ್ನಾಗಿ ಒಣಗಿಸ್ಕೋಬೇಕು. ಕವರಲ್ಲಿ ಇಡೋದಕ್ಕಿಂತ ಈ ರೀತಿ ಪ್ಲೇಟೆಲ್ಲ ಹಾಕಿ ಒಣಗಿಸ್ಕೊಂಡ್ರೆ ಬೇಗ ಒಣಗುತ್ತೆ. ಮತ್ತು ತಟ್ಟೆಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಲ್ವ, ಹಾಗಾಗಿ ಈ ರೀತಿ ತಟ್ಟೆಗೆ ಹಾಕಿ ಒಣಗಿಸ್ಕೊಂಡ್ಬಿಡ್ತೀನಿ. ಸೊ ಇದೆಲ್ಲ ಬಿಸಿಲಿಗೆ ಇಟ್ಬಿಡೋಣ. ಇವಾಗಷ್ಟೇ ಅಂಗಡಿಯಿಂದ ಬಂದು ಬ್ಲಾಗ್ಸ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಮತ್ತು ನಿನ್ನೆ 2 ದಿವಸ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ. ಸೊ ಇವಾಗ ಬಂದು ಫಸ್ಟು ನಾನು ಪಾತ್ರೆ ಎಲ್ಲನೂ ಅಂದರೆ ಫಸ್ಟು ಅನ್ನಕ್ಕಿಟ್ಟು ಅನ್ನ ಆಗೋ ಅಷ್ಟರಲ್ಲಿ ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತೇಳಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಇವತ್ತು ದಂಟು ಸೊಪ್ಪಿನ ಸೊಪ್ಪು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ. ಸೊ ತುಂಬಾ ಚೆನ್ನಾಗಾಗಿತ್ತು ದಂಟು ಸೊಪ್ಪಿನ ಸಾಂಬಾರು. ಅಮ್ಮ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಟ್ರು, ಇನ್ನು ನಮ್ಮ ಮನೆಯವ್ರ ಸೊಪ್ಪೆಲ್ಲನೂ ವಾಶ್ ಮಾಡಿ ಕೊಟ್ಟರು. ಅಷ್ಟರಲ್ಲಿ ನನ್ನ ಪಾತ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸೊಪ್ಪು ಸಾಂಬಾರಿಗೆ ಇಡ್ತಾ ಇದ್ದೀನಿ. ಫಸ್ಟು ದಂಟು ಸೊಪ್ಪೆಲ್ಲನೂ ಹಾಕಿ ಒಂದು 100-150 ಗ್ರಾಮ್ ಆಗೋಷ್ಟು ತೊಗರಿಬೇಳೆನ ಹಾಕಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 2 ಟೊಮೆಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ನೀರು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 4 ವಿಜಿಲ್ ಹಾಕಿಸ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ನಾನೆಲ್ಲ ಕೆಲಸನ ಮುಗಿಸ್ಕೊಂಡು ಆದಮೇಲೆ ಈ ಕಡೆ ಕುಕ್ಕರ್ ಕೂಡ ವಿಜಿಲ್ ಹಾಕಿ
ತಣ್ಣಗಾದಮೇಲೆ ನಾನು ಇದನ್ನು ರುಬ್ಕೊಂಡು ಸಾಂಬಾರು ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನೋಡ್ಬೋದು ಸಾಂಬಾರು ಅಂದರೆ ಸೊಪ್ಪು ಸಾರು ಆಗೋ ಅಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಇನ್ನು ಸೊಪ್ಪು ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಆಯಿತು. ತುಂಬ ಬಿಸಿ ಇರುತ್ತೆ. ಒಂದು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಆದಮೇಲೆ ಮಿಕ್ಸಿ ಅಂದರೆ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ನಾನು ಸಾಂಬಾರು ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು ಸಾಂಬಾರು. ಸೊ ಚಿಕ್ಕ ಮಕ್ಳಿಗೂ ಇಷ್ಟ ಆಗುತ್ತೆ ಈ ರೀತಿ ರುಬ್ಬಿ ನಾವು ಸೊಪ್ಪು ಸಾಂಬಾರು ಮಾಡೋದ್ರಿಂದ. ಅಮ್ಮನಿಗಂತೂ ಈ ಥರ ಸೊಪ್ಪು ಸಾಂಬಾರುಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಡುವೆ ಜಾಸ್ತಿ ಸೊಪ್ಪುಗಳನ್ನ ತೊಗೊಂಬರ್ತಾ ಇರ್ತೀನಿ ಮನೆಗೆ ನಾನು. ಸೊಪ್ಪು ಒಗ್ಗರಣೆಗೆ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಎರಡೂ ಜಜ್ಜಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮಗೆ ಸೊಪ್ಪು ಸಾರು. ಸೊಪ್ಪು ಸಾಂಬಾರಿಗೆ ಇವಾಗ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ನಾನು ರಾಗಿ ಹಿಟ್ಟು 1 ಪ್ಯಾಕೆಟ್ ತಂದಿಟ್ಟಿರ್ತೀನಿ. ಇವಾಗ ಸ್ವಲ್ಪನೇ ನೀರಿಟ್ಟಿದ್ದೀನಿ. ಅಮ್ಮನಿಗೊಂದು ಮುದ್ದೆ ಹಾಗೆ ನನಗೊಂದು ಮುದ್ದೆ, 2 ಮುದ್ದೆ ಮಾಡ್ಕೊಳ್ತೀನಿ. ನನಗಂತೂ ಮುದ್ದೆ ಅಂದರೆ ಫೇವ್ರೇಟು. ಸೊ ಯಾವುದನ್ನ ಸಾಂಬಾರು ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ತಿನ್ನೋದಕ್ಕೆ ನನಗೆ ಇಷ್ಟ ಆಗುತ್ತೆ. ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ 2 ಮುದ್ದೆ ಹಾಕೋಷ್ಟು ಮುದ್ದೆನ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂಥೇಳಿ ಬೋಟಿ ಫ್ರೈ ಮಾಡಿದ್ದೀನಿ, ಎಣ್ಣೆಲಿ ಕರ್ದಿದ್ದೀನಿ. ಸೊ ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ. ನೋಡಿ ಇದೇ ಎಣ್ಣೆಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಮುದ್ದೆ ಕೂಡ ಮಾಡಿದ್ದೀನಿ, ಮುದ್ದೆ ಕಟ್ಟಬೇಕು ಇವಾಗ. ಫಸ್ಟು ನಾನು ಇಲ್ಲಿ ಸಾಸಿವೆ ಹಾಕೋತಿದ್ದೀನಿ. ಬಿಗ್ ಬಾಸ್ ನಡೀತಾ ಇದೆ, ಎಲ್ಲರೂ ಬಿಗ್ ಬಾಸ್ ನೋಡ್ತಾರೆ. ಅದೇ ಸೌಂಡ್ ಕಡಿಮೆ ಮಾಡಲ್ಲ. ಫೋನ್ ವಿಡಿಯೋ ಮಾಡ್ತಾಯಿದ್ರು ಅದು ಕೇಳಿಸ್ತಾ ಇರುತ್ತೆ ನಿಮಗೆ. ಹಾಗೆ ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಜಿರೋದನ್ನು ಹಾಕಿ ಒಂದ್ಸಲ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಸೊಪ್ಪೆಲ್ಲ ಬೇಳೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊಪ್ಪಿನ ಸೊಪ್ಪು ಸಾಂಬಾರು ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟಿರೋಂಥ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ತುಂಬಾ ರುಚಿ ಬರುತ್ತೆ. ಇವತ್ತು ಮಾಡಿರೋಂಥ ಈ ದಂಟು ಸೊಪ್ಪು ಸಾಂಬಾರು ತುಂಬ ರುಚಿಯಾಗಿತ್ತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುದಿ ಬಂದರೆ ಆಯಿತು ಮುದ್ದೆ ಮತ್ತು ರೈಸ್ ಜೊತೆಗೆ. ನೋಡಿ ನನ್ನ ಮಗಳು ಎಕ್ಸಾಮ್ ಇದೆ, ಓದ್ಕೋತಾ ಇದ್ಲು. ಅವಳಿಗೆ ಸ್ವಲ್ಪ ಬೇಗ ಹಾಕ್ಕೊಡ್ಬೇಕು. ತಿಂದ್ಬಿಟ್ಟು ಮಲಗಿ ಮತ್ತೆ 1 ಗಂಟೆ ಹಂಗೆ ಎದ್ದು ಮತ್ತೆ ಓದ್ಕೋತಾಳೆ. ಫ್ರೆಂಡ್ಸ್ ನೋಡಿ ಆಯಿತು, ಚೆನ್ನಾಗಿ ಕುದೀತಾ ಇದೆ. ಇವಾಗ ಎಲ್ಲರಿಗೂ ಸರ್ವ್ ಕೂಡ ಮಾಡಾಯಿತು. ಅಮ್ಮನಿಗೆ ಮುದ್ದೆ ಹಾಕ್ಕೊಟ್ಟಿದ್ದೀನಿ. ನೋಡಿ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಮುದ್ದೆ ಅಲ್ಲಿ ಊಟ ಮಾಡ್ತಾವ್ರೆ. ಇನ್ನು ಜೋಳದ ರೊಟ್ಟಿ ನೆನೆಸಿ ಇಟ್ಟಿದ್ದೀನಿ. ಇದು ಗಟ್ಟಿ ರೊಟ್ಟಿ, ಇದು ಜೋಳದ ರೊಟ್ಟಿ ಆಯಿತು. ಇನ್ನು ನಾನು ನೋಡಿ ಬಿಸಿ ಬಿಸಿ ಮುದ್ದೆ ಅಮ್ಮಂಗಂದು ನನಗೊಂದು. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಹಾಗೆ ಇವಾಗ ಸೊಪ್ಪು ಸಾರು ಹಾಕ್ಕೊಂಡು ತಿನ್ನೋಣ. ಸೊ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ನೋಡಿ ರೆಡಿ ಆಯಿತು. ನೋಡಿ ಇವಾಗ ಬಿಸಿ ಬಿಸಿ ಸೊಪ್ಪು ಸಾರು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಗಟ್ಟಿ ಬೇಕಾದ್ರೆ ಮಾಡ್ಕೋಬೋದು, ಬಟ್ ಇಷ್ಟಿದ್ರೆ ಅನ್ನಕ್ಕೆ ಮತ್ತು ಮುದ್ದೆಗೆ ಸರಿ ಹೋಗುತ್ತೆ. ಇಲ್ಲಿ ಚೇತನ್ ಇವಾಗ ಅನ್ನಕ್ಕೆ ಹಾಕೋತಾ ಇದ್ದಾನೆ. ಅಮ್ಮನಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಸೊಪ್ಪು ಸಾಂಬಾರು ಮತ್ತು ತರಕಾರಿ ಸಾಂಬಾರು ಮತ್ತು ಮುದ್ದೆ ಜೋಳದ ರೊಟ್ಟಿ ಈ ಥರ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಹಳ್ಳಿಯಲ್ಲಿ ಡೈಲಿ ಬೆಳಿಗ್ಗೆ ಸಾಯಂಕಾಲ ಜೋಳದ ರೊಟ್ಟಿನೇ ಅಲ್ವಾ. ಹಾಗಾಗಿ ಅಮ್ಮ ಇಲ್ಲಿ ಅಕ್ಕ ಮನೆಯಿಂದ ತೊಗೊಂಬರ್ದಿರ್ತಾರೆ. ಅಕ್ಕ ಮನೆಯಲ್ಲಿ ಕೂಡ ಡೈಲಿ ಜೋಳದ ರೊಟ್ಟಿ ಮಾಡ್ತಾರೆ ಸಾಯಂಕಾಲ. ಅಲ್ಲಿಂದನೇ 1-2 ರೊಟ್ಟಿ ತೊಗೊಂಬಂದು ಅದನ್ನೇ ಬೆಳಿಗ್ಗೆ ಒಂದು ನೈಟ್ ಒಂದು ತಿನ್ಕೊಂಡ್ಬಿಡ್ತಾರಮ್ಮ. ಓಕೆ ಫ್ರೆಂಡ್ಸ್, ಇವತ್ತಿನ ಡೈಲಿ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿನ್ನೆ ಮತ್ತು ಇವತ್ತು 2 ದಿವಸ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಸೊ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲವೂ ಶೇರ್ ಮಾಡಿ. ಸೊ ನೋಡಿ 2 ದಿವಸ ನಮ್ಮ ರುಟೀನ್ ಈ ಥರ ಇರುತ್ತೆ. ಸೊ ಡೈಲಿ ಸಾಯಂಕಾಲ ಏನು ಅಡುಗೆ ಮಾಡ್ತೀನೋ ಅದನ್ನು ನಿಮ್ಮ ಜೊತೆಗೆ ನಾನು ತೋರಿಸ್ತಾ ಇರ್ತೀನಿ. ಸೊ ನಿಮ್ಗೆ ಅನಿಸ್ಬೋದು ಮತ್ತೆ ತೋರಿಸ್ತೀನಿ ಅಂಥೇಳಿ, ಬಟ್ ಏನು ಮಾಡ್ತೀನಿ ಅದೇ ಬರೋದೇ ಅಂಗಡಿಯಿಂದ 9 ಗಂಟೆ ಆಗಿರುತ್ತೆ ನೈಟು. ಸೊ ಒಂದು ಅರ್ಜೆಂಟಾಗಿ ಈ ರೀತಿ ಅಡುಗೆ ಮಾಡಿಕೊಂಡು ಕೆಲಸ ಮುಗಿಸಿ ಇವಾಗ ಊಟ ಮಾಡ್ತಾಯಿದ್ದೀವಿ. 11 ಗಂಟೆ ಆಗ್ತಾ ಬಂತು. ನೋಡಿ ಬಿಗ್ ಬಾಸ್ ಬರ್ತಾ ಇದೆ. ಸೊ ಬನ್ನಿ ಬಿಗ್ ಬಾಸ್ ನೋಡ್ತಾ ಇವತ್ತಿನ ಊಟ ಮಾಡಿಕೊಂಡು ಸೊ ಮಲ್ಕೊಳ್ಳೋದು. ಮತ್ತು ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಸೊ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಡೈಲಿ ತಪ್ಪದಿರ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಸೊ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸೋಣ. ಮತ್ತು ನಾಳೆ ಸಿಗ್ತೀನಿ. ಬಾಯ್.